I am going with the next video as we are unable to download or it takes more time to go with the next videos there, no? So the time is more means whatever we are uploading, it takes more time. So I thought of making a 2 videos there. I am going with the next part with the. In English grammar, the is known as a definite article. The na ನಾವು definite article ಅಂತ ಕರಿತೀವಿ. ಅಲ್ಲಿ indefinite ಯಾವುದು? In a and an are called indefinite article. It is used before a noun which has become definite as a result of being mentioned a second time. So ಯಾವಾಗ ಅದು ನ ಡೆಫಿನೆಟ್ ಅಂತ ಕರಿತೀವಿ ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡಿ ಸೆಕೆಂಡ್ ಟೈಮ್ ಅದೇ ಪದವನ್ನು ಯೂಸ್ ಮಾಡ್ತಾ ಇರಬೇಕಾದ್ರೆ ವಿಲ್ ಕಾಲ್ ದೆಮ್ ಆಸ್ ದ ಆರ್ ಅ ಡೆಫಿನೆಟ್ ಆರ್ಟಿಕಲ್. ಸೊ ಎಕ್ಸಾಂಪಲ್ ಇಸ್ ಲೈಕ್ ದಿಸ್. ಸಿ ಎ ಮ್ಯಾನ್ ಆ್ಯಂಡ್ ಎ ಬಾಯ್ ವೇ ಗೋಯಿಂಗ್ ಅಲಾಂಗ್ ಎ ಡಸ್ಟಿ ರೋಡ್. ನೀವು ಇಲ್ಲಿ ನೋಡ್ಬೋದು ಎ ಅಂತ ಯೂಸ್ ಮಾಡಿದ್ದೀವಿ ಬಿಫೋರ್ ದ ನೌನ್. ನೌನ್ಗಿಂತ ಮುಂಚೆ ಎನ ಯೂಸ್ ಮಾಡಿದ್ದೀವಿ. ಮ್ಯಾನ್ ನೌನ್, ಬಾಯ್ ನೌನ್, ಡಸ್ಟಿ ರೋಡ್ ನೌನ್ ಅಲ್ವಾ. ಸೊ ಇದು ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಎ ಅಂತಲೇ ಯೂಸ್ ಮಾಡಬೇಕು. ಅದನ್ನೇ ನಾನು ಸೆಕೆಂಡ್ ಟೈಮ್ ದ ಮ್ಯಾನ್ ಅಂತ ಹೇಳ್ತಾ ಇದ್ದೀನಿ. ಇದೇ ಮನುಷ್ಯ ಇನ್ನೊಂದ್ಸಲಿ ನಾನು ಆ ವ್ಯಕ್ತಿಯನ್ನು ಹೇಳಬೇಕಾದ್ರೆ ದ ಅಂತ ಹೇಳಬೇಕು. ದ ಮ್ಯಾನ್ ವಾಸ್ ಪುಷಿಂಗ್ ದ ಬಾಯ್ ಅಲಾಂಗ್ ದ ರೋಡ್. ದ ರೋಡ್ ಅದೇ ಮೂರು ಪದವನ್ನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರಬೇಕಾದ್ರೆ ದನ ಯೂಸ್ ಮಾಡಬೇಕು. ಆನ್ ಎ ಟಾಯ್ ಬೈಸಿಕಲ್ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ ಈಸ್ ಅ ಕಾನ್ಸೊನೆಂಟ್. ಸೊ ಐ ಆಮ್ ಗೋಯಿಂಗ್ ವಿತ್ ಅ ಟಾಯ್ ಬೈಸಿಕಲ್. ಅದೇ ಇನ್ನೊಂದ್ಸಲ ನಾನು ಬೈಸಿಕಲ್ನ ಯೂಸ್ ಮಾಡಿದಾಗ ದ ಅಂತ ಕೇಳಿದ್ದೀನಿ. ದ ಬೈಸಿಕಲ್ ಬಿಲಾಂಗ್ ಟು ದ ಬಾಯ್ಸ್ ಸಿಸ್ಟರ್. ಅಗೇನ್ ಬಾಯ್, ದ ಸೇಮ್ ಬಾಯ್ ಹಿಯರ್, ದ ಬಾಯ್ಸ್ ಸಿಸ್ಟರ್. ಗಾಟ್ ಇಟ್? ಅಂಡರ್ಸ್ಟುಡ್? ಸೊ ದಿಸ್ ಇಸ್ ದ ವೇ ಆಫ್ ಯೂಸಿಂಗ್ ದ. ಅದಕ್ಕೆ ಅದನ್ನು ಡೆಫಿನೆಟ್ ಆರ್ಟಿಕಲ್ ಅಂತ. ಅಂದರೆ ನಮಗೆ ಆ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿ ಗೊತ್ತಿರುತ್ತೆ, ಆ ವಸ್ತು ಗೊತ್ತಿರುತ್ತೆ, ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ದ ಅಂತನ ಯೂಸ್ ಮಾಡ್ತೀವಿ. The is also used before a noun that represents only one particular thing or a group of things there. So one particular ಒಂದು ರೆಪ್ರೆಸೆಂಟ್ ಮಾಡಬೇಕಾದ್ರೆ, ಒಂದು ಗ್ರೂಪ್ ಆಫ್ ಥಿಂಗ್ಸ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ದನ ಯೂಸ್ ಮಾಡ್ತೀವಿ. ಲೈಕ್ ಹ್ಯಾನ್ ಇಸ್ ಇನ್ ದ ಗಾರ್ಡನ್. ಹ್ಯಾನ ಅಥವಾ ಹ್ಯಾನ್ ಇಸ್ ಇನ್ ದ ಗಾರ್ಡನ್, ಪರ್ಟಿಕ್ಯುಲರ್ ಗಾರ್ಡನ್, ಅದೇ ಗಾರ್ಡನಲ್ಲಿ ಇದ್ದಾಳೆ ಅಂತ ಗೊತ್ತಾದಾಗ ನಾನು ಅವಳು ದನ ಯೂಸ್ ಮಾಡಬೇಕಾಗತ್ತೆ. ದ ಗಾರ್ಡನ್ ಆಫ್ ದಿಸ್ ಹೌಸ್, ಆ ಮನೆಯ ಗಾರ್ಡನಲ್ಲಿದ್ದಾಳೆ ಅಥವಾ ಆ ಏರಿಯಾದ ಗಾರ್ಡನಲ್ಲಿದ್ದಾಳೆ ಅಂತ ಗೊತ್ತಾದಾಗ ದ ಅನ್ನೋದನ್ನು ಯೂಸ್ ಮಾಡ್ತೀನಿ. ಪ್ಲೀಸ್ ಪಾಸ್ ದ ಸಾಲ್ಟ್. ದ ಸಾಲ್ಟ್ ವಿಚ್ ಇಸ್ ಪರ್ಟಿಕ್ಯುಲರ್ಲಿ ಆನ್ ದಟ್ ಪರ್ಟಿಕ್ಯುಲರ್ ಟೇಬಲ್. ಈಗ ಇದು ಟೇಬಲ್ ಮೇಲೆ ಸಾಲ್ಟ್ ಇಟ್ಟಿದ್ದೀನಿ ಅಂದರೆ ಆ ಪರ್ಟಿಕ್ಯುಲರ್ ಸಾಲ್ಟನ್ನೇ ಕೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಾದಾಗ, ಡೆಫಿನೆಟ್ಟಾಗಿ ಖಂಡಿತವಾಗಿ ಕೇಳ್ತಾ ಇದ್ದೀನಿ ಅಂತ ಗೊತ್ತಾದಾಗ ಐ ಗೋ ವಿತ್ ದ ಸಾಲ್ಟ್. The teacher praised the girls. The girls which who are there in her class. ಆ ಕ್ಲಾಸಲ್ಲಿರೋ ಪರ್ಟಿಕ್ಯುಲರ್ ಕ್ಲಾಸಲ್ಲಿರುವಂಥ ಗರ್ಲ್ಸ್ನ ಹೇಳ್ಬೇಕಾದ್ರೆ ದನ ಹೇಳ್ಬೇಕಾಗತ್ತೆ. ಅದೇ ಥರ ಕಂಪೇರ್ ದ ಫಾಲೋಯಿಂಗ್. ಇಲ್ಲಿ ಕಂಪೇರ್ ಮಾಡಿದ್ರೆ ದೇರ್ ಇಸ್ ಎ ಹಾರ್ಸ್ ಇನ್ ದ ಗಾರ್ಡನ್. ಒಂದು ಪರ್ಟಿಕ್ಯುಲರ್ ಸಿಂಗಲ್ ಹಾರ್ಸ್. ಅದೇ ಹಾರ್ಸಸ್ ಆರ್ ಆ್ಯನಿಮಲ್ಸ್. ಹಾರ್ಸಸ್ ಆಲ್ ಟುಗೆದರ್ ಫಾರ್ ಆಲ್ ವಿ ಆರ್ ಸೇಯಿಂಗ್. ವಿ ಸಾ ಸಮ್ ಹಾರ್ಸಸ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ಒಂದಷ್ಟು ಕುದುರೆಗಳು ಅಂತ ಕರಿತೀವಿ. ಅದೇ ದ ಹಾರ್ಸಸ್ ಆರ್ ರೆಡಿ. ಪರ್ಟಿಕ್ಯುಲರ್ ಹಾರ್ಸಸ್, ಈಗ ಮೆರವಣಿಗೆಗೆ ಹೋಗೋಕ್ಕೆ, ಪೆರೇಡ್ಗೆ ಹೋಗೋಕ್ಕೆ ಒಂದಷ್ಟು ಹಾರ್ಸಸ್ ರೆಡಿ ಇದೆ. ದ ಹಾರ್ಸಸ್ ಆರ್ ರೆಡಿ ಅಂತ ಹೇಳ್ಬೋದು. ಸಮ್ ಹಾರ್ಸಸ್ ಅಂತಲ್ಲ, ಅವಾಗ ಪರ್ಟಿಕ್ಯುಲರ್ಲಿ ಆ್ಯಂಡ್ ದೇ ಆರ್ ರೆಡಿ ನಾವು ಅಂತ ಗೊತ್ತಾದಾಗ ದ ಹಾರ್ಸಸ್ ಆರ್ ರೆಡಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಹ್ಯಾವ್ ಯು ಅಂಡರ್ಸ್ಟುಡ್ ಡಿಯರ್? ಟಿಲ್ ದಿಸ್ ಪಾರ್ಟ್ ಹ್ಯಾವ್ ಯು ಅಂಡರ್ಸ್ಟುಡ್? ನೆಕ್ಸ್ಟ್ ಫಾರ್ ದಿಸ್ ಓನ್ಲಿ ದೆರ್ ಇಸ್ ಅನ್ ಎಕ್ಸಸೈಸ್. ಇಟ್ ಗೋಸ್ ಲೈಕ್ ದಿಸ್. Exercise 4 it is. Fill in the blank with a, an or some or the. A, an, some or the na use ಮಾಡಿ ಕಂಪ್ಲೀಟ್ ಮಾಡಿ. A child ran across the street. A child ಯಾವುದೋ ಒಂದು ಮಗು the street ಪರ್ಟಿಕ್ಯುಲರ್ ಆ ಸ್ಟ್ರೀಟಲ್ಲಿ ಹೋಯಿತು ಅಂತ ಹೇಳ್ತೀವಿ. There is a garden behind the house. ಆ ಹೌಸ್ ಪರ್ಟಿಕ್ಯುಲರ್ ಆಗಿ ನಮ್ಗೆ ಹೌಸ್ ಗೊತ್ತು, ಅದ್ರ ಹಿಂದೆಗಡೆ ಒಂದು ಗಾರ್ಡನ್ ಇದೆ ಅಂತ ಹೇಳ್ತೀವಿ. I have a pen ಆ್ಯಂಡ್ ಎ ಪೆನ್ಸಿಲ್. ನನ್ನ ಹತ್ರ ಇದೆ ಅಂತ ಖಂಡಿತವಾಗಿ ಗೊತ್ತಾದಾಗ ಎ ಪೆನ್ ಆ್ಯಂಡ್ ಎ ಪೆನ್ಸಿಲ್ ಆ್ಯಂಡ್ ಇಟ್ ಈಸ್ ಅ ಸಿಂಗ್ಯುಲರ್ ದೆ. ಸೊ ಐ ಶುಡ್ ಗೋ ವಿತ್ ಎ. ದ ಟೀ ಈಸ್ ವೆರಿ ಹಾಟ್. ಪುಟ್ ಸಮ್ ಮಿಲ್ಕ್ ಇನ್ ಇಟ್. ದ ಟೀ ವಿಚ್ ಇಸ್ ಕೆಪ್ಟ್ ಆನ್ ದ ಟೇಬಲ್ ಅವ್ರು ಕೊಡುವಂಥ ತೊಗೊಂಡು ಬಂದಿರುವಂಥದ್ದು ಅಂತ ಗೊತ್ತಾದಾಗ. ಎ ಪೇಜ್ ಆಫ್ ಸಮ್ ಬುಕ್ ಇಸ್ ಟೋನ್. ಎ ಪೇಜ್ ಆಫ್ ಸಮ್ ಬುಕ್ ಇಸ್ ಟೋನ್. ಒಂದಷ್ಟು ಪೇಜಸ್ ಅರ್ಧೋಗಿದೆ, ಆ ಪೇಜ್ ಅರ್ಧೋಗಿದೆ ಆ ಬುಕ್ಕಲ್ಲಿ, ಅಷ್ಟು ಬುಕ್ಕಲ್ಲಿ ಒಂದೊಂದು ಪೇಜ್ ಅರ್ಧೋಗಿದೆ ಅಂತ ಹೇಳಬೇಕಾದ್ರೆ. ದೇರ್ ಇಸ್ ಸಮ್ ಬ್ಯೂಟಿಫುಲ್
flowers in the park. Some beautiful flowers ಇದೆ, ಸೊ ಪ್ಲೂರಲ್ ಇದೆ, ಸಮ್ ಅಂತ ಹೋಗ್ಬೇಕಾಗತ್ತೆ. ಆ ಪರ್ಟಿಕ್ಯುಲರ್ ಪಾರ್ಕಲ್ಲಿ ಇದೆ ಅಂತ ಗೊತ್ತಾದಾಗ ದನ ಯೂಸ್ ಮಾಡಬೇಕು. The door of the garage is broken. The door, ಆ ಡೋರ್ ಪರ್ಟಿಕ್ಯುಲರ್ ಆ ಗ್ಯಾರೇಜ್ದು ಆ ಡೋರ್ ಬ್ರೋಕನ್ ಆಗಿದೆ ಅಂತ ಹೇಳ್ಬೇಕಾದ್ರೆ. The postman has just put a letter under the door. The postman has just put a letter under the door. ಇಲ್ಲಿನೂ ಅಷ್ಟೇ ದ ಪೋಸ್ಟ್ಮ್ಯಾನ್ ಪರ್ಟಿಕ್ಯುಲರ್ ಆಗಿ ಆ ಪೋಸ್ಟ್ಮ್ಯಾನು ಆ ಲೆಟರ್ನ ಸಿಂಗ್ಯುಲರ್ ಇದೆ ಆ್ಯಂಡ್ ಆ ಪರ್ಟಿಕ್ಯುಲರ್ ಡೋರ್ ಹತ್ರ ಹಾಕಿದ್ದಾರೆ ಅಂತ ಗೊತ್ತಾದಾಗ ದ ಯೂಸ್ ಮಾಡಬೇಕು. ಗಿವ್ ಮಿ ಎ ನೈಫ್ ಆ್ಯಂಡ್ ಎ ಸ್ಮಾಲ್ ಸ್ಪೂನ್. ಎ ನೈಫ್ ಸಿಂಗ್ಯುಲರ್ which can be accountable. And some birds can fly very high in the sky. ಪ್ಲೂರಲ್ ಫಾರ್ಮ್ ಇದೆ, ಸೊ ಸಮ್ ಬರ್ಡ್ಸ್ ಅಂತ ಹೇಳಬೇಕು. ಪರ್ಟಿಕ್ಯುಲರ್ಲಿ ಆ ಸ್ಕೈ ಈ ಜಾಗದಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾದಾಗ ದ ಸ್ಕೈ. Put some butter on the potatoes. Some butter, where butter is a uncountable there, so we should go with some. There is a fly in the lemonade. There is a fly. Fly ಅಂದರೆ ಒಂದು ನೊಣ, ಮಸ್ಕಿಟೋ ನೊಣ ಏನೋ ಕೂತ್ಬಿಟ್ಟಿದೆ, ಅದರ ಮೇಲೆ ಬಿದ್ದಿದೆ, ಜ್ಯೂಸ್ ಮೇಲೆ ಬಿದ್ದಿದೆ ಅಂತ ಹೇಳಬೇಕಾದ್ರೆ ಹೇಳುವಂಥ ಪದ. ಎ ಫ್ಲೈ ಪರ್ಟಿಕ್ಯುಲರ್ ಒನ್ ಫ್ಲೈ, ಒಂದೇ ಒಂದು ಸಿಂಗ್ಯುಲರ್ ಬಿದ್ದಿದೆ ಅಂತ ಹೇಳುವಂಥದ್ದು. Fill in the blank with a, some or the. Put a cross mark, none of them is required. ಇಲ್ಲೂ ಅಷ್ಟೇ ಕ್ರಾಸ್ ಮಾರ್ಕ್ನ ಯೂಸ್ ಮಾಡಬೇಕು. ಬೇಡ ಅನ್ನೋ ಕಡೆ, ಬೇಕು ಅನ್ನೋ ಕಡೆ ಎ, ಸಮ್ ಅಥವಾ ದನ ಯೂಸ್ ಮಾಡಬೇಕು. ಬಿಕಾಸ್ ಲೈಕ್ ದಿಸ್. Mary wants a doll with blue eyes. She wants a particular doll. ಅದೇ ಒಂದು ಡಾಲ್ ಬೇಕು. ಒಂದೇ ಒಂದು ಸಿಂಗ್ಯುಲರ್ ಇದೆ, ಸೊ ಶಿ ಶುಡ್ ಗೋ ವಿತ್ ಎ. Dash vegetables are good for dash health. ಇಲ್ಲಿ ವೆಜಿಟೇಬಲ್ಸ್ is a plural, no need of using the word some, it is understood there. Are good for health ಅಷ್ಟೇ, ಇದು ಯಾವುದೇ ಪದಗಳು ಬೇಕಾಗಿಲ್ಲ. I want a glass of milk. A glass of some milk ಬರಲ್ಲ, the milk ಬರಲ್ಲ, so it is understood there. So a glass singular. He makes toys in the evening. The car is ready now, particularly that car. The clouds over the sea are lovely today. The clouds particularly illi. Taken an umbrella. Umbrella, U is a consonant. So taken an umbrella with you to the office. It may rain. So ಮಳೆ ಬರ್ಬೋದು, ತಗೊಂಡು ಹೋಗು ಅಂತ ಹೇಳುವಂಥದ್ದು. ದ ಪರ್ಟಿಕ್ಯುಲರ್ಲಿ ಇವತ್ತು ಬರ್ಬೋದು, ಆಫೀಸಿಗೆ ತಗೊಂಡು ಹೋಗು ಅಂತ ಹೇಳೋದು. She travelled in a first class carriage with some Americans. She travelled in a first class carriage with some Americans. I want a tin of dash peaches. Peaches ಅಂದರೆ ಒಂದು ಹಣ್ಣು ಅದು. I want a tin of peaches. She bought some sugar and a bottle of apple jam. Bottle ಇಲ್ಲಿ bought. She bought some sugar. Sugar is a uncountable there, so we should go with some. And a bottle. ಒಂದು ಪರ್ಟಿಕ್ಯುಲರ್ ಆ ಜಾಮ್ ಬಾಟಲೇ ಬೇಕು, ಒಂದು ಸಿಂಗಲ್ ಬಾಟಲ್, ಸೊ ಐ ಆಮ್ ಗೋಯಿಂಗ್ ವಿತ್ ಎ. Jack and Jill went up the hill to fetch a pail of water. ಅಷ್ಟೇ ಬರೋದು ಇಲ್ಲಿ. ಇಲ್ಲಿ ಆ ಪರ್ಟಿಕ್ಯುಲರ್ ಹಿಲ್ ಹೋಗ್ತಿದ್ದಾರೆ ಅಂತ ಗೊತ್ತಾದಾಗ ದ, ಅದೇ ಥರ ಫೆಚ್ ಎ ಪೇಲ್ ಅಷ್ಟೇ ಬರೋದು. ಪೇಲ್ ರೆಫರ್ಸ್ ಟು ಒನ್ ಬಕೆಟು, ಒಂದಷ್ಟು ನೀರು ತರೋದಕ್ಕೆ ಅಂತ ಹೋಗ್ತಿದ್ದಾರೆ ಅಂತ. ಆ್ಯಂಡ್ ನೋ ನೀಡ್ ಆಫ್ ವಾಟರ್ಗೆ ಯಾವುದೇ ಥರದ ಸಮ್ ದ ಯೂಸ್ ಮಾಡೋಂಗಿಲ್ಲ. He always smokes a cigarette with a cup of coffee. So a cigarette singular, a cup singular. So we should go with a and a. Hope you have understood these two videos and also exercises. You are supposed to complete this one. Got it? Thank you.